ಬಂಧುಗಳೇ, ಸಾರ್ವಜನಿಕರಲ್ಲಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರ ಅಧ್ಯಕ್ಷತೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಮಹತ್ತರ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ. ಏನಪ್ಪ ಅಂದರೆ, ಇವತ್ತೇನು RSS ಅಂತ ಸ್ವಯಂ ಸೇವಕ ಸಂಘ ಅಂತ ಇದೆ, ಈ ಸಂಘ ಅನೇಕ ಭಾಗಗಳಲ್ಲಿ ಸಂಘಟನೆ ಹಬ್ಬದಲ್ಲಿ ಕೆಲವು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೂಡ ನೀಡಿ ಯುವಜನರನ್ನು ದಾರಿ ತಪ್ಪಿಸ್ತಾ ಇದೆ. ಹಾಗಾಗಿ RSS ಆಗ್ಬೋದು, ಯಾವುದೇ ಇತರ ಸಂಘಟನೆಗಳು, ಮುಸ್ಲಿಂ ಸಂಘಟನೆಗಳಾಗ್ಬೋದು, ಕ್ರಿಶ್ಚಿಯನ್ ಸಂಘಟನೆಗಳಾಗ್ಬೋದು, ಜೈನ್ ಸಂಘಟನೆಗಳಾಗ್ಬೋದು, ಸಂಘ ಸಂಸ್ಥೆಗಳಾಗ್ಬೋದು, ಯಾವುದೇ ಒಂದು ಸಂಘ ಸಂಸ್ಥೆಗಳು RSS ಒಳಗೊಂಡಂತೆ ಯಾವ ಸಂಸ್ಥೆಗಳು ಕೂಡ ಒಂದು ಜಮಾವಣೆ ಆದಾಗ, 10ಕ್ಕಿಂತ ಹೆಚ್ಚು ಜನ ಸಮಾವೇಶಗೊಂಡಾಗ ಸಹಜವಾಗಿ ಅಲ್ಲಿ ಉದ್ರಿಕ್ತ ವಾತಾವರಣ ಆಗ್ತಕ್ಕಂಥ ಸಹಜ. ಆ ನಿಟ್ಟಿನಲ್ಲಿ ಸರ್ಕಾರ ಅನುಮತಿಯನ್ನು ಪಡೆಯಿರಿ ಅಂತೇಳಿ ಇವತ್ತು ಆದೇಶವನ್ನು ಮಾಡಿದೆ. ಯಾವುದೇ ಸರ್ಕಾರಿ ಸ್ಥಳ ಮಾಡಬೇಕಾದ್ರೂ ಕೂಡ ಹಿಂದೆ ಕೂಡ ಎಲ್ಲ ಅನುಮತಿ ತಗೊಂಡೇ ಮಾಡ್ತಾ ಇದ್ದೀವಿ. ಈ ನೆಲದ ಕಾನೂನು, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಎಲ್ಲರಿಗೂ ಒಂದೇ ಅಲ್ವಾ? ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ಸಂವಿಧಾನದ ಆಶಯಗಳಂತೆ, ಅಂಬೇಡ್ಕರ್ ಅವರ ಆಶಯದಂತೆ, ಮಹಾತ್ಮ ಗಾಂಧಿಯವರ ಆಶಯದಂತೆ, ವಲ್ಲಭಾಯ್ ಪಟೇಲ್ ಅವರ ಆಶಯದಂತೆ ಭಾರತ ದೇಶದಕ್ಕಂಥ ಪ್ರತಿಯೊಬ್ಬರು ಕೂಡ ಈ ನೆಲದ ಕಾನೂನಿಗೆ ನಾವೆಲ್ಲ ಕೂಡ ತಲೆ ಬಗ್ಗಿಸಲೇಬೇಕು. ಅನುಮತಿಯನ್ನು ತಗೊಳ್ಳೋದು ತಪ್ಪೇನಿಲ್ವಲ್ಲ? ಕೆಲವು ಪದೆಯಲ್ಲೂ ನಾನು ವಾಟ್ಸಾಪ್ಗಳಲ್ಲಿ ಗಮನಿಸಿದ್ದೆ, ಕೆಲವರು ಅದನ್ನು ಚಾಲೆಂಜ್ ಮಾಡೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸಮಾಜದಲ್ಲಿ ನಾವೆಲ್ಲ ಸೇರಿ, ಇಲ್ಲಿ ಭಾರತ ದೇಶ ಜಾತ್ಯತೀತ ರಾಷ್ಟ್ರ ಇದು. ಈ ರಾಷ್ಟ್ರದಲ್ಲಿ ಹಿಂದೂ, ಸಿಕ್ಕು, ಮುಸ್ಲಿಮು, ಕ್ರಿಶ್ಚಿಯನ್ನು, ನಮ್ಮ ಬೌದ್ಧಿಸ್ಟು ಇವೆಲ್ಲ ಕೂಡ ನಾವು ವಾಸ ಮಾಡ್ತಕ್ಕಂಥ ದೇಶ ಭಾರತ ದೇಶ. ಈ ದೇಶದಲ್ಲಿ ಇವತ್ತೇನು ನಾವು ಯಾವುದೇ ಒಂದು ಸಂಘಟನೆ, ಅದು ಮುಸ್ಲಿಮನ್ ಫೋರಮ್ ಆಗ್ಬೋದು, RSS ಸಂಘಟನೆ ಆಗ್ಬೋದು, ಜೈನರದಾಗ್ಬೋದು, ಸಿಖ್ಖದಾಗ್ಬೋದು, ಒಂದು ಜನ ಸಮಾವೇಶಗೊಂಡಾಗ ಅನುಮತಿಯನ್ನು ಸಂಬಂಧಪಟ್ಟ ಇಲಾಖೆಯಿಂದ ಪಡೀರಿ ಅಂತ ಹೇಳ್ತಕ್ಕಂಥದ್ದು ದೊಡ್ಡ ಅಪರಾಧ ಅಲ್ಲ. ಇದನ್ನೇ ಪಾಪ BJP ಮುಖಂಡರು ಏನೋ ನಾವು ಕಾಂಗ್ರೆಸ್ ಪಕ್ಷ ದೇಶದ್ರೋಹ ಮಾಡ್ತಾ ಇದ್ದ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ತಪ್ಪು. ಇವತ್ತು ನಾನು ಪ್ರಶ್ನೆ ಮಾಡ್ತೇನೆ, ಇವತ್ತು RSS ಏನು ನೀವು ಒಟ್ಟಾಕಿದ್ದೀರಿ, RSS ಅಲ್ಲಿ ಕೂಡ ನಮ್ಮ ದಲಿತ ಮಕ್ಕಳು, ಹಿಂದುಳಿದವರು ಹೆಚ್ಚಾಗಿದ್ದಾರೆ. ಯಾವುದೇ ಒಬ್ಬ ಸಂಘ ಸಂಸ್ಥೆಗಳ ಮುಖಂಡರಾಗ್ಬೋದು, RSS ಅನ್ನ ಬಳಸ್ಕೊಂಡು ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು, ಮಂತ್ರಿಗಳಾಗಿರ್ತಕ್ಕಂಥವರು, ಶಾಸಕರ ಮಕ್ಕಳು ಯಾರೂ ಕೂಡ RSS ಸಂಘಟನೆಯಲ್ಲಿ ಇಲ್ಲ. ಕೇವಲ ಪ್ರಚಾರಕ್ಕೆ ಬರ್ಬೋದು, ನಾವು ಪ್ರಚಾರಕ್ಕೆ ಬಂದು ಒಂದು ದಿವಸ ಸಂಘಟನೆಯಲ್ಲಿ ಪಾಲ್ಗೊಂಡು ಹೋಗ್ಬೋದು. ಆದರೆ ಸಕ್ರಿಯವಾಗಿ ನಮ್ಮ ರಾಜಕೀಯ ವ್ಯಕ್ತಿಗಳ ಮಕ್ಕಳಾಗ್ಬೋದು, ಅಧಿಕಾರಿ ಮಕ್ಕಳಾಗ್ಬೋದು, ಯಾರೂ ಕೂಡ RSS ಅಲ್ಲಿ ಇಲ್ಲ. RSS ಇರ್ತಕ್ಕಂಥವರು ದಲಿತರು, ಹಿಂದುಳಿದವರು, ಇಂಥವರೇ ಹೆಚ್ಚಾಗಿದ್ದಾರೆ. ಇವನ್ನ RSS ಅವರ ರೊಚ್ಚಿಗೆಬ್ಬಿಸಿ ಅವರ ಜೀವನಗಳಲ್ಲಿ ಆ ಜೀವನೋಪಾಯಕ್ಕೆ ಅಡ್ಡಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಯಾರೂ ಕೂಡ ಮಾಡಬಾರ್ದಲ್ವಾ? ಈ ನಿಟ್ಟಿನಲ್ಲಿ ಸಮಾಜಕ್ಕೆ ಒಳಿತನ್ನು ಬಯಸ್ತಕ್ಕಂಥ ನಾವೆಲ್ಲರೂ ಕೂಡ, ನಮಗೆ ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನರು ಎಲ್ಲರೂ ಒಂದೇ. ನಮ್ಮಲ್ಲಿ ಕೂಡ ಏನು ಮುಸಲ್ಮಾನರಿಗೆ ಸ್ಕೀಮ್ ಕೊಡ್ತಾ ಇದ್ದೀವೋ ಅದಕ್ಕೆ 10 ಪಟ್ಟು ಹಿಂದೂ ಸಮುದಾಯಗಳು ಕೂಡ, ಎಲ್ಲ ಜಾತಿಗಳು ಕೂಡ ಸ್ಕೀಮ್ಗಳು ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಕುರುಬ ಜನಾಂಗ ನಿಗಮ ಮಾಡಿದ್ದೇವೆ, ಬಲೈ ಜನಾಂಗ ಕುರುಬ ಮಾಡಿದ್ದೇವೆ, ದೋಬಿ ಸಮುದಾಯಕ್ಕೆ ನಿಗಮ ಮಾಡಿದ್ದೇವೆ, ಕ್ಷೌರಿಕ ಸಮುದಾಯಕ್ಕೆ ನಿಗಮ ಮಾಡಿದ್ದೇವೆ, ಲಿಂಗಾಯತ ಸಮುದಾಯಕ್ಕೆ ನಿಗಮ ಮಾಡಿದ್ದೇವೆ, ಒಕ್ಕಲಿಗ ಸಮುದಾಯಕ್ಕೆ ನಿಗಮ ಮಾಡಿದ್ದೇವೆ. ಎಲ್ಲರನ್ನು ಕೂಡ ಹಿಂದೂಗಳನ್ನು ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಕಡೆಗಣಿಸಿಲ್ಲ.
ಎಲ್ಲ ರೀತಿಯಲ್ಲೂ ಕೂಡ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನನ್ನ ಸಮಾನಾಂತರ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಕೆಲವು RSSನ ದುಷ್ಟಶಕ್ತಿಗಳು ಈ ಒಂದು ಕ್ಯಾಬಿನೆಟ್ ಇಶ್ಯೂ ತಗೊಂಡು ಜನರ ಮಧ್ಯೆ ತಪ್ಪಾಗಿ ಅರ್ಥೈಸೋದು ಬೇಡ ಅಂತ ನಾನು ಜನರಲ್ಲಿ ಮನವಿಯನ್ನು ಮಾಡ್ತೇನೆ. ಯಾಕಂದರೆ ಈ ಭೂಮಿಯಲ್ಲಿ ನಾವೆಲ್ಲ ಕೂಡ ಸ್ವಾತಂತ್ರ್ಯ ಹಿಂದಿಂದ ಕೂಡ ಸ್ವಾತಂತ್ರ್ಯ ಬಂದ ನಂತರ ಕೂಡ ನಾವೆಲ್ಲ ಅಣ್ಣತಮ್ಮಂದರಾಗಿ ಜೀವನ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮಲ್ಲಿ ಭಾರತ ದೇಶ ಒಂದು ಸೌಮ್ಯವಾಗಿರ್ತಕ್ಕಂಥ ಕೋಮು ಸೌಹಾರ್ದತೆಯನ್ನು ಮಾಡದೆ ಶಾಂತವಾಗಿರ್ತಕ್ಕಂಥ ದೇಶ ಭಾರತ ದೇಶ. ಈ ದೇಶದಲ್ಲಿ ನಾವೆಲ್ಲರೂ ಒಂದೇ. ಹಾಗಾಗಿ ಸ್ವಾತಂತ್ರ್ಯ ಬಂದಾಗಾಯ್ತು ಕೂಡ ನಾವೆಲ್ಲ ಒಟ್ಟಾಗಿದ್ದೇವೆ. ದಯಮಾಡಿ ಆ RSS ಮಾಡ್ತಕ್ಕಂಥ ಪ್ರಚೋದನೆಗಳಿಗೆ ದಯಮಾಡಿ ನಾವೆಲ್ಲ ಕೂಡ ಯಾರೂ ಕೂಡ ಪ್ರಚೋದಿತರಾಗಬೇಡಿ. ಕ್ಯಾಬಿನೆಟ್ ತೀರ್ಮಾನ ಸಹಜವಾದ ತೀರ್ಮಾನ, ಅದು ಕಾನೂನಿನ ವ್ಯಾಪ್ತಿಯಲ್ಲಿ ಯಾವುದೇ ಸಂಘ ಸಮಾರಂಭಗಳನ್ನು ಮಾಡಬೇಕಾದಾಗ ಅನುಮತಿ ತಗೊಳ್ಳಿದ್ದೇಳ್ತಕ್ಕಂಥದ್ದು ಕಾನೂನಿನಲ್ಲೇ ಇದೆ. ಇದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಬೇಡ ಅಂತೇಳಿ ನಾನು ಗೌರವಾನ್ವಿತ ಎಲ್ಲ ಹಿರಿಯರಲ್ಲಿ ಮುಖಂಡರಲ್ಲಿ ಯುವ ಶಕ್ತಿಯಲ್ಲಿ ಮನವಿಯನ್ನು ಮಾಡ್ತೇನೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯದಲ್ಲಿ ಜಗದೀಶ್ ಶೆಟ್ಟರ ಒಂದು BJP ಸರ್ಕಾರದಲ್ಲಿ, ಸದಾನಂದ ಗೌಡರ BJP ಸರ್ಕಾರದಲ್ಲಿ ಒಂದು ಸುತ್ತೋಲೆಯನ್ನು ಇವರೇ ಹೊರಡಿಸಿದ್ರು. ಏನು? ಯಾವುದೇ ಸಂಘ ಸಂಸ್ಥೆಗಳು ಸಭೆ ಸಮಾರಂಭ ಮಾಡಬೇಕಾದಾಗ ಇನ್ಕ್ಲೂಡಿಂಗ್ RSS ಭೇಟಿಗಳನ್ನು ಮಾಡಬೇಕಾದಾಗ ಸರ್ಕಾರಿ ಅನುಮತಿ ತಗೋಬೇಕು ಅಂತೇಳಿ BJP ಮಾಡಿದ ಕಾನೂನು ಅಲ್ವಾ? ಆ ಕಾನೂನು ನಾವು ಯಾವತ್ತೂ ವಿರೋಧ ಮಾಡಲಿಲ್ಲ. ಅವತ್ತು ಕೂಡ ಯಾವುದೇ ಮುಸ್ಲಿಂ ಸಂಘಟನೆಗಳು, ಯಾವುದೇ ಕ್ರಿಶ್ಚಿಯನ್ ಸಂಘಟನೆಗಳು ಕೂಡ ಅವತ್ತು ವಿರೋಧ ಮಾಡಲಿಲ್ವಲ್ಲ. ನೀವು ಮಾಡಿದ ಕಾನೂನನ್ನೇ ನಾವು ಮತ್ತೊಮ್ಮೆ ಅದನ್ನು ಪುನರುಚ್ಚಾರ ಮಾಡ್ತಾ ಇದ್ದೇವೆ. ದಯವಿಟ್ಟು BJP ಮುಖಂಡರು ಕೂಡ ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ವಿನಂತಿಸ್ತೇನೆ.